ಕರಾವಳಿಯ ಒಂದು ಹಳೆಯ ಹಳ್ಳಿಯ ಅಂಚಿನಲ್ಲಿ ಅಂಗಳಮನೆ ಎಂದು ಕರೆಯಲಾಗುತ್ತಿದ್ದ ಒಂದು ಬೃಹತ್ ಮನೆ ಇತ್ತು. ಅದು ಕನಿಷ್ಠ 100 ವರ್ಷ ಹಳೆಯದು. ದೊಡ್ಡ ಬಾಗಿಲು, ಉದ್ದನೆಯ ಹಾದಿ, ಕತ್ತಲೆಯೊಳಗೆ ಮುಳುಗಿದ ಕೋಣೆಗಳು ಎಲ್ಲವೂ ಕಾಲದ ಗುರುತು ಹೊತ್ತಿತ್ತು. ಮನೆಯ ಬಗ್ಗೆ ಹಳ್ಳಿಯವರು ಒಂದು ಕತೆ ಹೇಳುತ್ತಿದ್ದರು. ಒಮ್ಮೆ ಆ ಮನೆಯಲ್ಲಿ ಗಂಗಮ್ಮ ಎಂಬ ಸುಂದರ ಯುವತಿ ವಾಸಿಸುತ್ತಿದ್ದಳು. ಅವಳ ನಗು ಹಳ್ಳಿಯ ಎಲ್ಲರ ಹೃದಯ ಗೆದ್ದಿತ್ತು. ಆದರೆ ಒಂದು ಮಳೆಗಾಲದ ರಾತ್ರಿ ಗಂಗಮ್ಮ ಕಾಣೆಯಾದಳು. ನಂತರ ಆಕೆಯನ್ನು ಯಾರೂ ನೋಡಲಿಲ್ಲ. ಜನರು ಹೇಳಿದರೇನೆಂದರೆ ಅವಳ ಆತ್ಮ ಇನ್ನೂ ಆ ಮನೆಯಲ್ಲಿ ತಿರುಗಾಡುತ್ತಿದೆಯಂತೆ. ಒಂದು ದಿನ ಹಳ್ಳಿಯ 3 ಹುಡುಗಿಯರು, ಲಕ್ಷ್ಮಿ, ಶೀಲಾ ಮತ್ತು ಪೂರ್ಣಿಮಾ, ಹಳೆಯ ಮನೆಯೊಳಗೆ ಹೋಗಿ ರಹಸ್ಯ ಹುಡುಕೋಣ ಎಂದು ನಿರ್ಧರಿಸಿದರು. ಇಂದು ಪೂರ್ಣಚಂದ್ರ, ಹೋಗೋಣ, ಏನಾದರೂ ನೋಡಬಹುದು ಎಂದು ಶೀಲಾ ಹೇಳಿದಳು. ಲಕ್ಷ್ಮಿ ನಕ್ಕು, ಭಯವಿಲ್ಲದವರಿಗೆ ಮಾತ್ರ ಭೂತ ಕಾಣಿಸುತ್ತದೆ ಎಂದಳು. ಅವರು ಬಾಗಿಲು ತಳ್ಳಿದರು. ಜಂಗು ಹಿಡಿದ ಬೀಗ ಮುರಿದು ಒಳಗೆ ಹೋದರು. ಒಳಗೆ ಹಳಸಿದ ವಾಸನೆ, ಜೇಡರ ಜಾಲ ಹಾಗೂ ದೂರದಲ್ಲಿ ಬೆಂಕಿಯಂತೆ ಹೊಳೆಯುತ್ತಿರುವ 2 ಕಣ್ಣುಗಳು ಕಾಣಿಸಿದವು. ಯಾರದು ಎಂದು ಪೂರ್ಣಿಮಾ ನಡುಗುತ್ತಾ ಕೇಳಿದಳು. ಆ ಕಣ್ಣುಗಳು ಹತ್ತಿರ ಬರುತ್ತಾ ಒಂದು ಸಣ್ಣ ಗುನುಗುಟ್ಟುವ ಧ್ವನಿ ಕೇಳಿಸಿತು. ನನ್ನ ಅಂಗಳದಲ್ಲಿ ಯಾರಿದ್ದಾರೆ? ಅಕಸ್ಮಾತ್ ಬಾಗಿಲು ಬೀಗ ಬಿದ್ದಂತೆ ಬಡಿದಿತು. ಚಂದ್ರನ ಬೆಳಕು ಮಾಯವಾಯಿತು. ಶೀತ ಗಾಳಿ ಅವರನ್ನು ಸುತ್ತಿಕೊಂಡಿತು. ಲಕ್ಷ್ಮಿಯ ಕೈಗೆ ಏನೋ ಹಿಮದಂತೆ ತಂಪಾದ ಬೆರಳು ತಟ್ಟಿತು. ಅವರು ಹಿಂದಿರುಗಿ ನೋಡಿದಾಗ ಗಂಗಮ್ಮ, ಬಿಳಿ ಸೀರೆ, ದೀರ್ಘ ಕೂದಲು, ರಕ್ತದಂತ ಕೆಂಪಾದ ಕಣ್ಣು, ತುಟಿಯಿಂದ ಹನಿಯುತ್ತಿರುವ ಕಪ್ಪು ದ್ರವ. ಗಂಗಮ್ಮ ಕೂಗಿದಳು, ನನ್ನನ್ನು ಹಾಳು ಮಾಡಿದವರು ಯಾರೂ ಬದುಕಬಾರದು. 3 ಹುಡುಗಿಯರು ಭಯದಿಂದ ಹೊರಗೆ ಓಡಿದರು. ಆದರೆ ಹಳ್ಳಿ ತಲುಪುವಷ್ಟರಲ್ಲಿ ಅವರ ಕಣ್ಣಲ್ಲಿ ಬಿಳಿತನ, ತುಟಿಯಲ್ಲಿ ನಿಶ್ಶಬ್ದ, ಹೃದಯದಲ್ಲಿ ನಿತ್ಯದ ಭಯ ಮಾತ್ರ ಬಿಟ್ಟಿತು. ಆ ದಿನದಿಂದ ಯಾರೂ ಅಂಗಳಮನೆ ಕಡೆ ಮುಖ ಮಾಡಲಿಲ್ಲ.